ಹಾಯ್ ವಿವರ್ಸ್, ವೆಲ್ಕಮ್ ಟು ಗುರು ಗ್ಲೋಬ್ ಯೂಟ್ಯೂಬ್ ಚಾನೆಲ್. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಪ್ರಯತ್ನಕ್ಕೆ ನೀವು ಬೆಂಬಲ ನೀಡಿದಂತಾಗುತ್ತದೆ. ಈ ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತವಾಗಿದೆ. ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಇನ್ನು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋವನ್ನು ಕೂಡ ನೀವು ನೋಟಿಫಿಕೇಶನ್ ಮೂಲಕ ಪಡೆಯಬಹುದು. ಹಾಗಾದರೆ ಇನ್ನೇಕೆ ತಡ, ಈ ಬಾರಿಯ ವಿಡಿಯೋ ಏನಿದೆ ತಿಳಿಯೋಣ ಬನ್ನಿ. Welcome to Guru Globe YouTube channel. In my previous video, part 3 video, I have explained you about the Carnatic Wars. So totally 3 Carnatic Wars were held between of Britishers and Frenches. And whichever the treaties ended those wars and what were the impacts, those all things we have learned in previous video. In this video, you learn about the British rule in India and Plassey War and Buxar War. Dear students, for exam purpose, these two wars are very important. Many times the questions were arise on these two wars, Plassey and Buxar wars. The questions were asked that what are the reasons for Plassey War, or what are the outcomes of Buxar War, like that questions were asked. And even recent exam also the questions were asked here. So that's why in this video I am going to explain you those wars in the view of the SLC exam board question paper. Okay, yes, the first topic here, it is on the screen, the British rule in India. After the third Carnatic War, there was no one European to face the Britishers in India. ಅಂದರೆ ಈ ಕಾರ್ನಾಟಿಕ್ ವಾರ್ ಆದ ನಂತರ ಇಂಡಿಯಾದಲ್ಲಿ ಬ್ರಿಟಿಷರನ್ನ ಎದುರು ಹಾಕಿಕೊಳ್ಳುವಂತಹ ಧೈರ್ಯ ಅಥವಾ ತಾಕತ್ತು ಯಾವ ಯುರೋಪಿಯನ್ಸ್ಗೂ ಉಳಿದಿರಲಿಲ್ಲ. ಸೊ ಅಲ್ಲಿಗೆ ಬ್ರಿಟಿಷರೇ ಈ ಇಂಡಿಯಾವನ್ನ ರೂಲ್ ಮಾಡಬಹುದು ಮತ್ತು ಅವರಷ್ಟೇ ತಮ್ಮ ಇಡೀ ಟ್ರೇಡನ್ನು ಎಲ್ಲ ಕಡೆ ವಿಸ್ತರಿಸಬಹುದು ಅನ್ನುವಂತಹ ಒಂದು ಸಂದರ್ಭ ಸನ್ನಿವೇಶ ಆಗ ನಿರ್ಮಾಣ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ಟಾಪಿಕ್ ಅನ್ನು ನೋಡ್ತಾ ಹೋಗ್ತೀವಿ. The British rule in India. So the British, they tried to gain the control over the Bengal province. Bengal means present West Bengal state and Bangladesh country. ಈಗಿನ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ಸ್ಟೇಟ್, ನಮ್ಮ ಇಂಡಿಯಾದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಇದೆಯಲ್ಲ, ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಇವೆರಡೂ ಪ್ರದೇಶಗಳನ್ನು ಕೂಡಿಸಿದಾಗ ಕರೆಯುವಂತಹ ಒಂದು ಜಾಗ, ಒಂದು ಪ್ರದೇಶ ಯಾವುದಪ್ಪ ಅಂದರೆ ಬೆಂಗಾಲ್ ಪ್ರಾವಿನ್ಸ್. ಸೊ ದಟ್ ಬೆಂಗಾಲ್ ಪ್ರಾವಿನ್ಸ್, ಇಟ್ ವಾಸ್ ರಿಚ್ ಇನ್ trade, commerce, agriculture, and even in industry also. Compared to the other areas, other provinces in India, ಅಂದರೆ ಭಾರತದ ಉಳಿದ ಪ್ರದೇಶಗಳಿಗೆ ಕಂಪೇರ್ ಮಾಡಿಕೊಂಡಾಗ ಈ ಬೆಂಗಾಲ್ ಪ್ರಾವಿನ್ಸ್ ಬಹಳಷ್ಟು ಸಂಪದ್ಭರಿತವಾಗಿತ್ತು. ಕೈಗಾರಿಕೆಯಲ್ಲಿ, ಕೃಷಿಯಲ್ಲಿ, ವಾಣಿಜ್ಯದಲ್ಲಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಇದು ಮುಂದುವರೆದಂತಹ ಪ್ರದೇಶವಾಗಿತ್ತು ಬೆಂಗಾಲ್ ಪ್ರಾವಿನ್ಸ್. ಓಕೆ, ಸೊ ಹೀಗಾಗಿ ಬ್ರಿಟಿಷರ ಚಿತ್ತ ಸಹಜವಾಗಿ ಅದರ ಮೇಲೆ ಬೀಳುತ್ತೆ. ಇಲ್ಲಿ ದಟ್ ಟೈಮ್ ಜಾನ್ ಸರ್ಮನ್ ಕಮಿಷನ್ ವಿಸಿಟೆಡ್ ಟು ದ ಕೋರ್ಟ್ ಆಫ್ ಜಹಾಂಗೀರ್. ಸೊ ನಾಟ್ ಜಹಾಂಗೀರ್, ವಿಸಿಟೆಡ್ ಟು ದ ಕೋರ್ಟ್ ಆಫ್ ಫಾರೂಕ್ ಶಿಯಾರ್, ಹೂ ವಾಸ್ ಆನ್ ಎಂಪರರ್ ಆಫ್ ಮುಘಲ್ ಎಂಪೈರ್. ಈ ಮುಘಲ್ ಎಂಪೈರ್ನ ರಾಜನಾದಂತಹ ಫಾರೂಕ್ ಶಿಯಾರ್ನ ಆಸ್ಥಾನಕ್ಕೆ ಜಾನ್ ಸರ್ಮನ್ ಆಯೋಗ ಭೇಟಿ ಕೊಡ್ತದೆ. ಹಾಗೆ ಭೇಟಿ ಕೊಟ್ಟಾಗ ಆ ಒಂದು ಆಯೋಗದಲ್ಲಿ ಒಬ್ಬ ವೈದ್ಯ ಇರ್ತಾನೆ, ಡಾಕ್ಟರ್ ವಿಲಿಯಂ ಹಾರ್ವೆ ಅಂತಂದು. ಓಕೆ, ದಟ್ ಈಸ್ ನಾಟ್ ಸೈಂಟಿಸ್ಟ್, he was a doctor. That doctor, he had given the treatment to Farooq Shiar. Farooq Shiar, that time he was suffering from unknown disease. No one doctors couldn't able to cure that disease in India. ಸೊ ಆ ಸಮಯದಲ್ಲಿ ಆ ಫಾರೂಕ್ ಶಿಯಾರ್ನ ರೋಗವನ್ನ ಯಾವುದೇ ವೈದ್ಯರು ಕೂಡ ಅದನ್ನು ಗುಣಪಡಿಸಲಿಕ್ಕಾಗಲಿಲ್ಲ. ಆ ಸಮಯದಲ್ಲಿ ಡಾಕ್ಟರ್ ವಿಲಿಯಂ ಹಾರ್ವೆ, he had given the treatment and cured it. ಅವನು ಇಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಅವನು ಆ ಒಂದು ರೋಗವನ್ನು ವಾಸಿ ಮಾಡ್ತಾನೆ. ಸೊ ಇದರಿಂದ ಖುಷಿಯಾದಂತಹ ಫಾರೂಕ್ ಶಿಯಾರು ಆ ಬ್ರಿಟಿಷರಿಗೆ, ಏನು ಜಾನ್ ಸರ್ಮನ್ ಆಯೋಗ ಅಂತ ಬಂದಿರುತ್ತೆ, ಅವರಿಗೆ ನಿಮಗೇನು ಬೇಕು ಕೇಳಿ, ಅಥವಾ ಏನು ವರ ಬೇಕು ಕೇಳಿ ಅನ್ನೋ ಲೆಕ್ಕದಾಗ ಅವನು ಕೇಳಿಬಿಡ್ತಾನೆ. ಸೊ ಆವಾಗ ಅವ್ರು ಏನು ಕೇಳ್ತಾರಪ್ಪ ಅಂದರೆ ವ್ಯಾಪಾರದಲ್ಲಿ ರಿಯಾಯಿತಿ ಕೊಡಬೇಕು. ಮೀನ್ಸ್ ದ ಬ್ರಿಟಿಷರ್ಸ್ ಆಸ್ಕ್ಡ್ ಹಿಮ್ ಸಮ್ ಕನ್ಸೆಷನ್ ಇನ್ ಟ್ರೇಡ್, ಎಸ್ಪೆಷಲಿ import and exporting the goods. So in this way we see here
Farrukhsiyar had given three assurance, three concessions to the Britishers. One of the concession that do not add or do not impose any taxes on the British goods while importing and exporting the goods. ಅಂದರೆ ಬ್ರಿಟಿಷರು ಭಾರತಕ್ಕೆ ತರುವಂತಹ ವಸ್ತುಗಳು ಮತ್ತು ಭಾರತದಿಂದ ಇಂಗ್ಲೆಂಡಿಗೆ ಕಳಿಸುವಂತಹ ವಸ್ತುಗಳ ಮೇಲೆ ಅವರ ವ್ಯಾಪಾರದ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನು ಹಾಕುವಂಗಿಲ್ಲ ಅನ್ನುವಂಥದ್ದು ಒಂದು ಅಶ್ಯೂರೆನ್ಸ್. So whatever the three assurance he had given to the British East India Company, those three assurance are called Magna Carta of Company. Magna Carta of Company. So ಇದನ್ನು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಜಸ್ಟ್ ಫಾರ್ ಒಂದು ಪಾಯಿಂಟ್ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ದೀನಿ. I don't want to tell more information regarding this topic. If I say, then video will be length. Okay, so video ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ ಲೆಂತ್. ಸೊ ಅದಕ್ಕೆ ಶಾರ್ಟ್ ಆಗಿ ಹೇಳ್ತಾ ಹೋಗ್ತೇನೆ, only for exam views. Okay, this is one thing. And next one content is on the screens there. Whatever the dastak issued by the Mughal ruler Farrukhsiyar, ಅಂದ್ರೆ Farrukhsiyar ಏನು ಅಶ್ಯೂರೆನ್ಸ್ ಕೊಡ್ತಾನೆ, that license we call it is dastak. Dastak means it was a trade license which was given by Farrukhsiyar to the company to do the trade in India without paying up the taxes while importing and exporting the goods. That is what we call here dastak. Dastak ಅನ್ನೋದು ವ್ಯಾಪಾರ ಮಾಡಲಿಕ್ಕೆ ನೀಡಿದಂಥ ಒಂದು ಟ್ಯಾಕ್ಸ್ ಪರ್ಮಿಷನ್ ಅಂತ ನಾವು ಕರಿಬಹುದು. That is one thing. So these dastaks were misused by the individuals, officers in British East India Company. ಈಗ ಆ ಒಂದು ದಸ್ತಕ್ ಅಂದ್ರೆ ಒಂಥರ ಲೈಸೆನ್ಸ್ ಇದ್ದಂಗೆ, ಡ್ರೈವಿಂಗ್ ಲೈಸೆನ್ಸ್ ಅಂತೀವಲ್ಲ ಆ ಥರದ ಒಂದು ಲೈಸೆನ್ಸ್. ಆ ಲೈಸೆನ್ಸ್ ತೋರಿಸ್ಬಿಟ್ರೆ ಸಾಕು, ಆ ಒಂದು ಗೂಡ್ಸ್ ಮೇಲೆ ಅದೇ ರೀತಿ ಟ್ಯಾಕ್ಸ್ ಅನ್ನು ಹಾಕ್ತಿರ್ಲಿಲ್ಲ ಬೆಂಗಾಲ್ ಪ್ರಾವಿನ್ಸ್ ನಲ್ಲಿ. ಇದು ಯಾವುದಕ್ಕೆ ಅಪ್ಲೈ ಆಗ್ತಿತ್ತು? ಬ್ರಿಟಿಷರ್ ಗೂಡ್ಸ್ಗೆ ಅಪ್ಲೈ ಆಗ್ತಕ್ಕಂಥ. ಬಟ್ ಸಮ್ ಬ್ರಿಟಿಷ್ ಆಫೀಸರ್ಸ್ ದೇ ಮಿಸ್ಯೂಸ್ಡ್ ಇಟ್, ಮೀನ್ಸ್ ದೇ ಯೂಸ್ಡ್ ದೋಸ್ ದಸ್ತಕ್ ಫಾರ್ ಸೆಲ್ಲಿಂಗ್ ದೇರ್ ಪ್ರಾಡಕ್ಟ್ಸ್. ಓಕೆ, ಸೊ ಇಲ್ಲಿ ಆ ಗೂಡ್ಸ್ ನ ತಮ್ಮ ವೈಯಕ್ತಿಕವಾಗಿ ಬಳಕೆ ಮಾಡಿಕೊಂಡು ಮಾರ್ತಕ್ಕಂಥ ಕೆಲಸವನ್ನು ಬ್ರಿಟಿಷ್ ಆಫೀಸರ್ಸ್ ಮಾಡ್ತಾರೆ. ದಸ್ ದ ಬೆಂಗಾಲ್ ಪ್ರಾವಿನ್ಸ್ ಎಕ್ಸ್ಪೀರಿಯನ್ಸ್ಡ್ ಹ್ಯೂಜ್ ಲಾಸ್. ಇದರಿಂದಾಗಿ ಬೆಂಗಾಲ್ ಪ್ರಾವಿನ್ಸ್ಗೆ ಬರಬೇಕಾದಂಥ ಟ್ಯಾಕ್ಸ್ ಸರಿಯಾಗಿ ಬರಲಿಲ್ಲ ಮತ್ತು ದಸ್ತಕ್ನಿಂದ ಮಿಸ್ಯೂಸ್ ಆಗ್ತಾ ಇರೋದು. ದಿಸ್ ಇಸ್ ಒನ್ ಥಿಂಗ್. ಅಂಡ್ ಅನದರ್ ಒನ್ ಇಸ್ ದಟ್ ದೋಸ್ ಕಂಪನಿ ಆಫೀಸರ್ಸ್ ದೇ ಸೋಲ್ಡ್ ದೋಸ್ ದಸ್ತಕ್ ಟು ದ ಇಂಡಿಯನ್ ಟ್ರೇಡರ್ಸ್. ಸೊ ದಿಸ್ ಇಸ್ ವಾಟ್ Nawabs of Bengal, from Murshid Ali Khan to Alivardi Khan, those all Nawabs, they opposed it. ಸೊ ಏನಿದು ಒಂದು ಎಕ್ಸಾಂಪಲ್ ಥ್ರೂ ಹೇಳ್ತಾ ಹೋಗ್ತೇನೆ. ಈಗಿನ ಎಕ್ಸಾಂಪಲ್ ತಗೋಣ. ಒಂದು ಶರ್ಟ್, ಒಂದು ಟಿ ಶರ್ಟ್ ರೆಡಿ ಮಾಡ್ಲಿಕ್ಕೆ ಈಗಿನ ಟಿ ಶರ್ಟ್ ಬೆಲೆ ಒಂದು 500 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಈ ತರ ಎಕ್ಸಾಂಪಲ್ ತಗೋತೀನಿ. ಈಗ ಬ್ರಿಟಿಷರು ಇಂಡಿಯಾದಲ್ಲಿ ನಾವು ತಯಾರು ಮಾಡುವಂತ ಸೇಮ್ ಟಿ ಶರ್ಟ್ ಅನ್ನೇ ತಯಾರು ಮಾಡ್ತಿದ್ರು, ಆದ್ರೆ ರೇಟ್ ಕಡಿಮೆ ಇಡ್ತಿದ್ರು. ಯಾಕಂದ್ರೆ ಟ್ಯಾಕ್ಸ್ ಇರ್ತಿರ್ಲಿಲ್ಲ. ಟ್ಯಾಕ್ಸ್ ಇತ್ತಪ್ಪ ಅಂದ್ರೆ ರೇಟ್ ಜಾಸ್ತಿ ಆಗ್ತಿತ್ತು. ಬಟ್ ನಾವು ಇಂಡಿಯನ್ ಟ್ರೇಡರ್ಸ್ ನಾವು ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು, ಹೀಗಾಗಿ ರೇಟ್ ಜಾಸ್ತಿ ಇಡಲೇಬೇಕಾಗಿತ್ತು, ಅನಿವಾರ್ಯ. ಬಟ್ ಬ್ರಿಟಿಷರ್ಗೆ ಹಾಗಿರ್ಲಿಲ್ಲ. ಈ ಒಂದು ಸನ್ನಿವೇಶವನ್ನು ಬ್ರಿಟಿಷರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನಮಗಿಂತಲೂ ಕಡಿಮೆ ರೇಟಿಗೆ ಟಿ ಶರ್ಟ್ ಅನ್ನ ಮಾರ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಬ್ರಿಟಿಷರಿಗೆ ಹೆಚ್ಚಿನ ಲಾಭವನ್ನು ಕೊಡ್ತಿದೆ, ಬಟ್ ಇಂಡಿಯನ್ ಟ್ರೇಡರ್ಸ್ಗೆ ಲಾಸ್ ಆಗ್ತದೆ. ಯಾರು ಇಂಡಿಯನ್ ಟ್ರೇಡರ್ಸ್ ಈ ಟಿ ಶರ್ಟ್ ಗಳನ್ನು ಖರೀದಿ ಮಾಡೋದಿಲ್ಲ. ಅವಾಗ ಇಂಡಿಯನ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ಈ ಬ್ರಿಟಿಷರ್ ಕಡೆಯಿಂದ ದಸ್ತಕಗಳನ್ನ ಕಳ್ಳ ಮಾರ್ಗದಲ್ಲಿ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಹೀಗೆ ಮಾಡಿದಾಗ ಅದನ್ನೇ ಇವರು ಏನ್ ಕೊಟ್ಟಿದ್ದಾರೆ, ದೋಸ್ ದಸ್ತಕ್ಸ್ ವರ್ ಮಿಸ್ಯೂಸ್ಡ್ ಬೈ ದ ಬ್ರಿಟಿಷ್ ಆಫೀಸರ್ಸ್. ಸೊ ಬ್ರಿಟಿಷ್ ಆಫೀಸರ್ಸ್ ಅದನ್ನ ಕಳ್ಳ ಮಾರ್ಗದಲ್ಲಿ ಮಾರಿದ್ರಿಂದ, ಲೈಸೆನ್ಸ್ ಅನ್ನ ಮಾರಿದ್ರಿಂದಾಗಿ ಈ ಬೆಂಗಾಲ್ ಪ್ರಾವಿನ್ಸ್ಗೆ ಟ್ಯಾಕ್ಸ್ ಕಡಿಮೆ ಬಂದು ಲಾಸ್ ಆಗಲಿಕ್ಕೆ ಚಲೋ ಮಾಡ್ತದೆ. ಆ ಲಾಸ್ನಿಂದಾಗಿ ಮುರ್ಷದ್ ಅಲಿ ಖಾನ್ ನವಾಬ್, ಓಕೆ, ಅವನಿಂದ ಹಿಡ್ಕೊಂಡು ಅಲಿವರ್ದಿ ಖಾನ್ ನವಾಬ್ವರೆಗೂ ಎಲ್ಲರೂ ಅದನ್ನು ಅಪೋಸ್ ಮಾಡ್ತಾನೆ ಬರ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ಅಲಿವರ್ದಿ ಖಾನ್ಸ್ ಗ್ರ್ಯಾಂಡ್ son was there. His name is that Siraz ud Daul. So Siraz ud Daul, he also opposed it. During the period of Siraz ud Daul rule, Battle of Plassey was happened. So hence all now opposed it here. So whatever the wars were happened afterwards, those wars we learn here. Battle of Plassey and Battle of Buxar. Next, Battle of Plassey. So Plassey, it is the name of place. Okay, this war it was happened in the year of 1757. 1757. So what are the reasons behind of the Battle of Plassey? Many times the question was asked in exam, in SLC board exam, and also in preparatory and FA test also questions were arising here. The question is that what are the reasons for Battle of Plassey?
So there are three reasons are there. Three reasons. So which are those? The first one, that is misuse of dastak. Misuse of dastak. Already explained you. Okay, how did Britishers were misused the dastak? That is, students, exam ಒಳಗೆ ನಿಮಗೆ ಏನಾದರೂ 2 ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ರು ಅಂತಂದ್ರೆ ವಾಟ್ ಆರ್ ದ ರೀಸನ್ಸ್ ಫಾರ್ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕೇಳಿದ್ರು ಅಂದ್ರೆ ಜಸ್ಟ್ ಹೆಡ್ಡಿಂಗ್ ಇಂದಲ್ಲ ಮಿಸ್ಯೂಸ್ ಆಫ್ ದಸ್ತಕ್ ಹೆಡ್ಡಿಂಗ್ಸ್ ಅದಾವ ಅಷ್ಟೇ ಬರುತ್ತೆ ಹೋಗ್ಬಿಡ್ರಿ. ಒಂದು 3 ಮಾರ್ಕ್ಸ್ ಕೇಳಿದ್ರಪ್ಪ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆ, so the first one, misuse of dastak. Second one is that mending fort without permission. So mending fort, on the screen you are observing one fort photo is there. ಕೋಟೆಯ ಒಂದು ಫೋಟೋ ಇದೆ. The Britishers, they built Saint William Fort in Bengal province. Already you have learned in previous video. Okay, so ಆ ಫೋರ್ಟ್ ವಿಲಿಯಂಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅದರ ಎತ್ತರವನ್ನು ಹೆಚ್ಚಿಸ್ತಾರೆ. ಆ ಕೋಟೆಯ ಎತ್ತರವನ್ನು ಹೆಚ್ಚಿಸ್ತಾರೆ. ಯಾಕೆ? That time Third Carnatic War was going on. So the Britishers were afraid about the Frenches. ಇಲ್ಲಿ ಬ್ರಿಟಿಷರಿಗೆ ಒಂದು ಭಯ ಇತ್ತು. ಹೇಗೆ ಫ್ರೆಂಚರೇನಾದರೂ ಈ ಸೇಂಟ್ ವಿಲಿಯಂ ಫೋರ್ಟ್ ಮೇಲೆ ಅಟ್ಯಾಕ್ ಮಾಡಿದರೆ ನಾವು ಇದನ್ನು ಕಳ್ಕೊಬೇಕಾಗುತ್ತಿಲ್ಲ ಅನ್ನೋ ಭಯದಿಂದಾಗಿ ಅವರು ಆ ಕೋಟೆಯ ಗೋಡೆಯನ್ನು ಎತ್ತರಿಸ್ತಾರೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ದೇ ಇನ್ಸ್ಟಾಲ್ಡ್ ದ ಕೆನಾನ್ಸ್. ಕೆನಾನ್ಸ್ ಮೀನ್ಸ್ ದಟ್ ಈಸ್ ವಾಟ್, ತೋಪು ಅಂತ ಕರಿತೀವಿ. ಓಕೆ, ಮದ್ದುಗುಂಡನ ಹಸ್ತದ ದೊಡ್ಡ ತುಪಾಕಿ, ತೋಪದು. That is, they installed, and they appointed more soldiers to protect the Saint William Fort. Whatever these things the Britishers had done, those all things the British had done it without asking the permission from the Sirajuddaulah. Sirajuddaulah yaru? He was the Nawab of Bengal province. Saint William Fort ಎಲ್ಲಿತ್ತು? ಬೆಂಗಾಲಲ್ಲಿತ್ತು. ಸೊ ಬೆಂಗಾಲಲ್ಲಿ ಫೋರ್ಟ್ ಅನ್ನು ಎತ್ತರಿಸಬೇಕಾದ್ರೆ, ಕೆನಾನ್ಸ್ ಇಡಬೇಕಾದ್ರೆ, ಸೋಲ್ಜರ್ಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ಆ ನವಾಬ ಒಂದು ಪರ್ಮಿಷನ್ ಕೇಳಬೇಕಲ್ಲ. ಅಲ್ಲ, ಕೇಳಬೇಕಾದ್ರೆ ಅವನು ಕಿಮ್ಮತ್ರಿ ಏನು ಉಳಿತದಂತಲ್ಲಿ? ಆ ನವಾಬನ ಕಿಮ್ಮತ್ರಿ ಏನು ಉಳಿತೈತಿ? ಕಿಮ್ಮತ್ ಉಳಿಯಂಗಿಲ್ಲ. ಸೊ ಹಿಂಗಾಗಿ ನವಾಬ ಸಿಟ್ಟಿ ಬರ್ತಾನ. ಯಾರು? ಸಿರಾಜುದ್ದೌಲ. He got angry. He asked the Britishers to remove those all things. Okay, but the British rejected. That's why Sirajuddaulah, he attacked on Saint William Fort and defeated the British army, arrested 146 soldiers. 146 soldiers. ಸೊ ದೋಸ್ ಸೋಲ್ಜರ್ಸ್, ಅಂದರೆ 146 ಬ್ರಿಟಿಷ್ ಸೈನಿಕರನ್ನು ಅವನು ಅರೆಸ್ಟ್ ಮಾಡ್ತಾನೆ ಆ ಒಂದು ಅಟ್ಯಾಕ್ ಮಾಡಿಬಿಟ್ಟು. ಸೊ ಹಾಗೆ ಆದಂಥದ್ದೇ ಥರ್ಡ್ ರೀಸನ್ ಬರುತ್ತದೆ. ದಟ್ ಈಸ್ ಬ್ಲ್ಯಾಕ್ ರೂಮ್ ಟ್ರಾಜಿಡಿ. ಆನ್ ದ ಸ್ಕ್ರೀನ್ ಯು ಆರ್ ಅಬ್ಸರ್ವಿಂಗ್ ಒನ್ ಫೋಟೋ ಇಸ್ ದೇರ್. ಅಲ್ಲಿ ಅವನು ಏನು ಮಾಡ್ತಾನಂದರೆ ಆ 146 ಜನ ಇಂಗ್ಲೀಷ್ ಸೈನಿಕರನ್ನ, ಬ್ರಿಟಿಷ್ ಸೈನಿಕರನ್ನ ಒಂದು ಸಣ್ಣ ರೂಮ್ ಒಳಗೆ, ಹೀಗೆ ಸಣ್ಣ ರೂಮ್, ಒಂದು 8x10 ರೂಮ್ ಅನ್ನೋಕಷ್ಟೇನು, ಅದಕ್ಕಿಂತ ಸ್ವಲ್ಪ ಚಿಕ್ಕನ್ಬೇಕು, ಎಷ್ಟೋ ಗೊತ್ತಿಲ್ಲ. ಸೊ ಅಷ್ಟು ಸಣ್ಣ ರೂಮ್ನಲ್ಲಿ ಈ ದೊಡ್ಡಿಯಲ್ಲಿ ಕುರಿಗಳನ್ನು ತುಂಬ್ತಾರಲ್ಲ, ಅದಕ್ಕಿಂತಲೂ ಒತ್ತು ಎಲ್ಲರನ್ನೂ ಒಳಗೆ ತುಂಬಿಡ್ತಾನೆ. ಯಾವ ಮಟ್ಟಕ್ಕಪ್ಪ ಅಂದರೆ ಒಳಗಡೆ ಉಸಿರಾಡಲಿಕ್ಕೆ ಆಕ್ಸಿಜನ್ ಸಿಗೋದಲ್ಲ, ಅಷ್ಟರ ಮಟ್ಟಿಗೆ ಎಲ್ಲರದ್ದು ಕಾರ್ಬನ್ ಡೈಆಕ್ಸೈಡ್ ತುಂಬಿ the soldiers, out of 146, 123 soldiers were died in that room. 146 ಜನ ಸೈನಿಕರಲ್ಲಿ 123 ಜನ ಸೈನಿಕರು ಸತ್ತೋಗ್ಬಿಡ್ತಾರೆ ಉಸಿರುಗಟ್ಟಿ. That incident we called black room tragedy. What we call it is a black room tragedy. When Robert Clive heard this news, he got very angry. And he decided to attack on Sirajuddaulah, but it was not so easy. Ille Robert Clive ಗೊತ್ತಿತ್ತು. Robert Clive was a governor and military chief military commandant of the British army. Okay, so he got angry. ಅಷ್ಟು ಈಸಿ ಇರಲಿಲ್ಲ. So that's what he made a plan. His first step was he convinced the rich traders of the Bengal province. Okay, ಅಲ್ಲಿ ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿರುವಂತಹ ಪ್ರಮುಖ ವರ್ತಕರನ್ನು ಅವನು ತನ್ನೆಡೆಗೆ ಸೆಳೆದುಕೊಳ್ತಾನೆ. ಅಲ್ಲಿ ಏನು ಮಾಣಿಕ್ ಚಂದ್, ಜಗತ್ ಸೇಠ್ ಅವ್ರು ಬರ್ತಾರೆ, ಅವರನ್ನು ತನ್ನ ಕಡೆ ಸೆಳೆದುಕೊಳ್ತಾನೆ. ಅಂದ್ರೆ ಅವರು ಕನ್ವಿನ್ಸ್ ಮಾಡಿ ತನ್ನ ಕಡೆ ಆಗೋಗಿ ಮಾಡ್ಕೊಳ್ತಾನೆ. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಒನ್ ಇಸ್ ದ್ಯಾಟ್ he offered Nawab post to Mir Jafar. So who is this Mir Jafar? Mir Jafar, he was a military commandant or military officer of Sirajuddaulah army. ಈ ಸಿರಾಜುದ್ದೌಲ್ ಸೈನ್ಯದ ಸೇನಾಪತಿಯಾದಂತಹ ಮೀರ್ ಜಾಫರ್ನಿಗೆ ಕರೆದೇನು ಹೇಳ್ತಾನಪ್ಪ ಅಂದರೆ, ನೋಡು ಮೀರ್ ಜಾಫರ್, ನಾನು ಸಿರಾಜುದ್ದೌಲ್ ಮೇಲೆ ಅಟ್ಯಾಕ್ ಮಾಡೋನು ಕೊಂದು ಹಾಕ್ತೇನೆ, ಅನಂತರ ಆ
ಆ ನವಾಬ್ ಪೋಸ್ಟ್ ನಿನಗೆ ಕೊಟ್ಬಿಡ್ತೇನೆ, ಹೀಗಾಗಿ ನೀ ಏನು ಮಾಡಬೇಕು ಅಂದ್ರೆ ನಾನು ಅಟ್ಯಾಕ್ ಮಾಡುವಾಗ ಸುಮ್ಮನಿರಬೇಕಷ್ಟೇ, ಪಟ್ಟೇನು ಮಾಡೋಂಗಿಲ್ಲ ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ಸೊ ಮೀರ್ ಜಾಫರ್ ಅಗ್ರೀಡ್. ನೋಡ್ರಿ ಹೇಗೆಲ್ಲ ಆಗಿದೆ ಇಂಡಿಯನ್ ಹಿಸ್ಟ್ರಿ ಒಳಗೆ, ನಮ್ಮವರೇ ನಮಗೆ ದ್ರೋಹ ಮಾಡಿದ್ದಾರೆ. ಇಲ್ಲಾಂದರೆ ಸಿರಾಜುದ್ದೌಲ್ ಸೋಲುವಂಥ ಮನುಷ್ಯ ಅಲ್ಲ. ಓಕೆ, ಸೊ ಸಿರಾಜುದ್ದೌಲ್ಗೆ ಮೀರ್ ಜಾಫರ್ ಇಲ್ಲಿ ದ್ರೋಹವನ್ನು ಮಾಡ್ತಾನೆ. ಸೇಮ್ ಬಿಟ್ರೇಸ್ ವಿ ಸಿ ಇವನ್ ಇನ್ ಕಿತ್ತೂರು ವಾರ್ ಆಲ್ಸೋ. ಕಿತ್ತೂರು ಕ್ವೀನ್ ಚೆನ್ನಮ್ಮ, ಶಿ ವಾಸ್ ಆಲ್ಸೋ ಬಿಟ್ರೇಡ್ ಬೈ ಹರ್ ವಾಟ್ಸ್ ದಟ್ ಸಿಟಿಜನ್ಸ್. ಓಕೆ, ಮಲ್ಲಪ್ಪ ಶೆಟ್ಟಿ, ವೆಂಕಟರಾವ್ ಅಂತ ಬರ್ತಾರೆ. ಸೊ ಅವರು ಅವಳಿಗೆ ಮೋಸ ಮಾಡ್ತಾರೆ, ದ್ರೋಹ ಮಾಡ್ತಾರೆ. ಇವನ್ ಸಂಗೊಳ್ಳಿ ರಾಯಣ್ಣ, ಈ ವಾಸ್ ಆಲ್ಸೋ ಬಿಟ್ರೇಡ್. ಸೊ ಮೋಸದಿಂದ, ದ್ರೋಹದಿಂದ ಅವರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಈ ಥರ ಸಾಕಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ತೀವಿ ನಾವು. ಇಲ್ಲಿ ಮೀರ್ ಜಾಫರ್ ಏನಪ್ಪ ಅಂದರೆ ಸುಮ್ಮನಾಗಿ ಬಿಡ್ತಾನೆ. ಯುದ್ಧದ ಸಮಯದಲ್ಲಿ ಸೈನಿಕರು ತಗೊಳ್ಳೋದೇ ಇಲ್ಲ. ದಟ್ಸ್ ವಾಟ್ ವೆರಿ ನೆಕ್ಸ್ಟ್ ಡೇ ಓನ್ಲಿ, ಮೀನ್ಸ್ ಆನ್ 23rd June. ರಿಮೆಂಬರ್, ಆನ್ 23rd June 1757, Robert Clive attacked on Sirajuddin. Fierce battle was happened, but Mir Jafar, he couldn't come to help to the Sirajuddin. The Sirajuddin, he was killed in war. So ಈ ರೀತಿಯಾಗಿ ಸಿರಾಜುದ್ದೌಲ್ನ ವಾರ್ನಲ್ಲಿ ಕೊಂದು ಹಾಕ್ತಾರೆ. ದಿಸ್ ವಾರ್ ವಿ ಕಾಲ್ಡ್ ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಯುದ್ಧ, ಪ್ಲಾಸಿ ಕದನ ಅಂತ ಕರಿತೀವಿ. ದಿಸ್ ಇಸ್ ಒನ್ ಥಿಂಗ್. So what are the impacts of this? The question may be rise in exam for 2 marks or even for 3 marks. 3 marks ಕೇಳಬಹುದು. What are the reasons for Battle of Plassey and what are the outcomes of Plassey battle ಅಂತ ಕೇಳ್ತಾರೆ. ಇಲ್ಲ, what are the outcomes of Plassey battle ಅಂತ ಕೇಳಬಹುದು. You should ready for this. So whatever the contents are displaying on the screen, just write it down in your notebook and write it and remember it and write the same thing in exam. You will get complete marks, no doubt in that. Okay, so next one, Robert Clive okay, it is attracted the local rulers of Manik Chand, Nimit Chand and Jagat Setu. So Robert Clive photo is also there on the screen. So Manik Chand, and he convinced Mir Jafar to keep quiet while war offered by the Nawab post. Then Robert Clive attracted local rulers. It is one thing. Sirajuddin photo is also there on the screen. Just observe it and read the content. Okay. Yes. Then what are the outcomes? So this war brought out the immorality, lack of unity among the Indians and agreed to the Indian businessmen. This is one. So this war showed to the British that there was no unity in Indians. There was no morality. Okay. So these all things the British understood. ಯಾವಾಗ ಬ್ರಿಟಿಷರು ಈ ಒಂದು ಯುದ್ಧವನ್ನು ಗೆಲ್ತಾರೆ, ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತದೆ, ಅಲ್ಲ ನಾವು ಬೆಂಗಾಲ್ ಪ್ರಾವಿನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ವಿ, ಸಿರಾಜುದ್ದೌಲ್ ಮೇಲೆ ಅಟ್ಯಾಕ್ ಮಾಡಿದ್ವಿ, ಸಿರಾಜುದ್ದೌಲ್ ಸಪೋರ್ಟ್ ಮಾಡ್ಲಕ್ಕ ಆಜುಬಾಜು ಇರುವಂಥ ಅಕ್ಕಪಕ್ಕದ ಯಾವ ರಾಜ್ಯದ ರಾಜರು ಕೂಡ ಬರಲೇ ಇಲ್ಲಲ್ಲ, ಅಂದ್ರೆ ಇವರಲ್ಲಿ ಯೂನಿಟಿ ಇಲ್ಲ ಅನ್ನೋದು ಗೊತ್ತಾಯ್ತು. ಅಂಡ್ ಒನ್ ಮೋರ್ ಥಿಂಗ್, ದೇ ಅಂಡರ್ಸ್ಟುಡ್ ದ್ಯಾಟ್ ದ ಇಂಡಿಯನ್ಸ್, ಸಮ್ ಇಂಡಿಯನ್ಸ್, ದೇ ಆರ್ ರೆಡಿ ಟು ಬಿಟ್ರೇ ಟು ದೇರ್ ಓನ್ ಪೀಪಲ್. ಇಲ್ಲಿ ಇಂಡಿಯಾದಲ್ಲಿರುವಂಥ ಕೆಲವು ಜನರು ತಮ್ಮ ಮೇಲೇನೆ, ಇನ್ನೊಬ್ಬರ ಮೇಲೇನೆ ಏನಪ್ಪಾ ಅಂದ್ರೆ ದ್ರೋಹ ಮಾಡ್ಲಿಕ್ಕೆ ರೆಡಿ ಇದಾರಲ್ಲ ಅನ್ನೋದು ಗೊತ್ತಾಗ್ಬಿಡ್ತು. ಎಕ್ಸಾಂಪಲ್, ಮೀರ್ ಜಾಫರ್. ದಟ್ ಈಸ್ ಒನ್ ಔಟ್ಕಮ್. ಸೆಕೆಂಡ್ ಔಟ್ಕಮ್, ಮೀರ್ ಜಾಫರ್ he became the Nawab of Bengal. Second outcome it is. And third outcome, the company gained the exclusive rights to do the trade in Bengal. Okay, ಯಾವುದೇ ರೀತಿ ಷರತ್ತಿಲ್ಲದೇನೆ ಟ್ರೇಡ್ ಮಾಡತಕ್ಕಂಥ. That is one thing. And fourth one is that Mir Jafar had to pay rupees 17 crore 70 lakh rupees to the Sirajuddin. Lakhs to Sirajuddin as the war of indemnity for the attack of Fort William. So here Mir Jafar, he had given 17 crore 70 lakh rupees to the Britishers. Why? Because Sirajuddin attacked on St. William Fort and partially destroyed it. ಇಲ್ಲಿ ಸಿರಾಜುದ್ದೌಲು ಸೇಂಟ್ ವಿಲಿಯಂ ಫೋರ್ಟ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಭಾಗಶಃ ಹಾನಿ ಮಾಡಿಬಿಟ್ಟಿರ್ತಾನೆ. ಸೊ ಆ ಒಂದು ನಷ್ಟವನ್ನು ತುಂಬಿಕೊಡುವುದಕ್ಕಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ, ತುಂಬಿಸಿಕೊಳ್ಳೋದಕ್ಕಾಗಿ ಬ್ರಿಟಿಷರು ಈ ಮೀರ್ ಜಾಫರ್ನ ಕಡೆಯಿಂದ 17,70,00,000 ರೂಪಾಯಿ ದಂಡವನ್ನು ವಸೂಲಿ ಮಾಡ್ತಾರೆ. ಆ ಸಮಯದಲ್ಲಿ 17,70,00,000 ರೂಪಾಯಿ ಅಂದ್ರೆ ಇಟ್ ವಾಸ್ ವೆರಿ ಬಿಗ್ ಅಮೌಂಟ್, ವೆರಿ ಬಿಗ್. ಮೀರ್ ಜಾಫರ್ he paid it.
Okay, so question was asked in 2019 exam. It was asked in 2019 exam. What are the outcomes of Plassey war ಅಂತ ಕೇಳಿದ್ದಾರೆ. So question maybe arise one more time in your exam also, upcoming exam. Be ready to answer for it. Okay, next, another one war, Battle of Buxar. So Battle of Buxar, it was held in the year of 1764. So in this war we see here Mir Qasim, he became the Nawab of Bengal. So who is this Mir Qasim? He was the son-in-law of Mir Jafar. Mir Jafar na aliya. Okay. Mir Jafar in initial days, he paid amount to the Britishers whenever they asked, but the Britishers officers, means East India Company, they were greedy. They were asking money again and again to the Mir Jafar. But Mir Jafar, he told that, how could I give? I don't have the money in my treasury, he told. That's why British removed him from the Nawab post and installed the Mir Qasim. ಇಲ್ಲಿ ಮೀರ್ ಜಾಫರ್ ಮೊದಲಿಗೆ ಬ್ರಿಟಿಷರಿಗೆ ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಹೋದ, ಯಾಕಂದ್ರೆ ನವಾಬ್ ಆಗಿರ್ತಾನೆ ನೋಡು, ಹೌದಾ, ಕೊಡ್ತಾ ಹೋದ. ಆದ್ರೆ ಯಾವಾಗ ಬ್ರಿಟಿಷರು ಇನ್ನೂ ಹೆಚ್ಚಿಗೆ ದುಡ್ಡು ಕೊಡು ಅಂದ್ರೆ ಬಂದಾಗ ಒಂದು 10,000 20,000 ಒಂದು 50,000 ಲಕ್ಷ 2 ಲಕ್ಷ 10 ಲಕ್ಷ ಹಂಗ ಒಯ್ಯೋರು ಬಂದಾಗಮ್ಮಿ. ಈಗ ಲಕ್ಷ ಹಾಕುತ್ತೀನಿ ನಾನು, ಅವು ದೊಡ್ಡ ಅಮೌಂಟ್ ಇತ್ತು. ಓಕೆ, ಎಷ್ಟದು ಕೊಡ್ತಾನ ಅವನು ಮೀರ್ ಜಾಫರ್, ಆಗಲಿಲ್ಲ. ಸೊ ಆಗಲ್ಲ, ಅದು ಕೈ ಎತ್ತಿಬಿಟ್ಟ. ಅವಾಗ ಬ್ರಿಟಿಷರ್ ಅಂದ್ರು, ಹಾಗಾದ್ರೆ ನೀನು ನವಾಬ್ ಆಗಕ್ಕೆ ಲಾಯಕ್ಕಿಲ್ಲ, ನೀನು ಸರ ಬಿಡು ಅಂತ ಹೇಳಿ ಆ ನವಾಬನ್ನು ಸರಿಸಿಬಿಡ್ತಾರೆ. ಮೀರ್ ಜಾಫರ್ನ ಸರಿಸಿಬಿಟ್ಟು ಈ ಮೀರ್ ಖಾಸಿಮನ್ ಅಂತಂದು ನವಾಬನನ್ನ ಮಾಡ್ತಾರೆ. Mir Qasim, in initial days, he was loyal to the British, but he was also irritated by the British policies and their continuous asking of the money. So ಒಂದು ದುರಾಸೆಯನ್ನು ನೋಡಿ ಮೀರ್ ಖಾಸಿಮ್ಗೂ ಸಾಕಾಗಿಬಿಡ್ತದೆ, ಬೆಸತಂಗಾಗ್ಬಿಡ್ತೈತಿ. That's what initial days he paid 2 lakh pound rupees to the 2 lakh pounds to the Britishers. Then next, he declared himself as an independent king. ಯಾವಾಗ ಈ ಮೀರ್ ಜಾಫರ್ನಿಗೆ ಮಿಕ್ಕಿ ಹೋಗ್ಬಿಡ್ತದೋ, ಸೊ ಮೀರ್ ಖಾಸಿಮ್ ಮಿಕ್ಕಿ ಹೋಗ್ಬಿಡ್ತದೋ, ಅಂದರೆ ಸಾಕಾಗಿ ಹೋಗ್ಬಿಡ್ತದೋ, ಅವಾಗ ಅವನು ಏನು ಮಾಡ್ತಾನೆ, ಈ ಬ್ರಿಟಿಷರಿಗೆ ಇದನ್ನು ಬೇಡ, ಏನು ಅವರೊಂದು ಬೆಂಬಲನೇ ಬೇಡ ತಂದ್ಕೊಂಡ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಸ್ವತಂತ್ರ ನವಾಬ ಅಂತ ಹೇಳ್ಕೊಂಡ್ಬಿಡ್ತಾನೆ. Very soon he declared himself as an independent king. Then he declared all business was duty free in Bengal. Means he cancelled the dastak. In one word we can say he cancelled the dastak. So ಯಾವಾಗ ದಸ್ತಕ್ ಕ್ಯಾನ್ಸಲ್ ಆಯಿತು ಅಂದರೆ ಬೆಂಗಾಲಲ್ಲಿ ಯಾರೇ ವ್ಯಾಪಾರ ಮಾಡಬೇಕಾದ್ರೂ ಟ್ಯಾಕ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ತಾನೆ. Thus Indian traders also started to give the competition to the British traders. ಸೊ ಇಲ್ಲಿ ಇಂಡಿಯನ್ ವ್ಯಾಪಾರಿಗಳು, ಭಾರತದ ವ್ಯಾಪಾರಿಗಳು ಕೂಡ ಇಂಗ್ಲೆಂಡ್ ವ್ಯಾಪಾರಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಟಕ್ಕರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಒನ್ ಥಿಂಗ್. ದೆನ್ ದ ಇಂಡಿಯನ್ಸ್ ದೇ ಕಾಂಪಿಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಬ್ರಾಟ್ ಅಗೇನ್ ಮೀರ್ ಜಾಫರ್. ದಟ್ಸ್ ವೈ ಯಾವಾಗ ಮೀರ್ ಖಾಸಿಮ್ ಇದನ್ನ ಈ ಟ್ಯಾಕ್ಸ್ ಫ್ರೀ ಮಾಡಿಬಿಡ್ತಾನೋ, ಬ್ರಿಟಿಷರು ಸಿಟ್ಟಿಗೆದ್ದು ಈ ಮೀರ್ ಖಾಸಿಮನನ್ನ ಆ ಸ್ಥಾನದಿಂದ ತೆಗಿತಾರೆ, ನವಾಬ್ ಪೋಸ್ಟ್ನಿಂದ ಕಿತ್ತಾಗಿ ಮತ್ತೆ ಮೀರ್ ಜಾಫರ್ನ ತಂದು ಕೂಡಿಸ್ತಾರೆ. When the British brought the Mir Jafar again to the Nawab and removed the Mir Qasim from the Nawab post, that time Mir Qasim, he became angry. He got angry on the British. Thus, he started to plan. He started to plan to attack on the British. That war we called Battle of Buxar. So, by result, Mir Qasim organized an army with the support of Mughal ruler second Shah Alam and Awadh Nawab Shujj-ud-Dawla. So, here what he had done, ಇಲ್ಲಿ ಏನು ಮಾಡ್ತಾನೆ ಅಂತಂದರೆ, ಮೀರ್ ಖಾಸಿಮ್ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಅಟ್ಯಾಕ್ ಮಾಡಬೇಕು, ವಾರ್ ಮಾಡಿ ಅವ್ರನ್ನ ಸೋಲಿಸಬೇಕು. ಒಬ್ಬನಿಂದ ಆಗುತ್ತಾ? ಆಗೋದಿಲ್ಲ. He didn't had enough army. That's why he made friendship with the Mughal king. His name is that second Shah Alam. ಮುಘಲ್ ರೂಲರ್ ಆದಂತಹ ಸೆಕೆಂಡ್ ಶಾ ಅಲಾಂ ಜೊತೆಗೆ ಗೆಳತನ ಮಾಡ್ಕೊಳ್ತಾನೆ. ದೆನ್ ಹಿ ಮೇಡ್ ದ ಫ್ರೆಂಡ್ಶಿಪ್ ವಿತ್ ದ ಶುಜ್-ಉದ್-ದೌಲ್. ಹಿ ವಾಸ್ ನವಾಬ್ ಆಫ್ ಅವಧ್. ಅವಧ್ನ ನವಾಬ್ ಆದಂತಹ ಶುಜ್-ಉದ್-ದೌಲ್ ಜೊತೆಗೂ ಸ್ನೇಹ ಮಾಡಿಕೊಂಡು ದೆನ್ ಹಿ ಮೇಡ್ ಒನ್ ಕಂಬೈನ್ಡ್ ಆರ್ಮಿ. ದಟ್ಸ್ ವಾಟ್
Shujuddaul army and second Shah Alam army and his own little bit army. So finally 3 armies combined here and attacked on the British. So that combined army was faced by British army officer Hector Munro. Hector Munro, he successfully defeated the combined army in 1764. ಸೊ ಇಲ್ಲಿ ಹೆಕ್ಟರ್ ಮನ್ರೋ ಏನಪ್ಪ ಅಂದ್ರೆ ಈ ಒಂದು ಕಂಬೈನ್ಡ್ ಆರ್ಮಿಯನ್ನ ಸಕ್ಸಸ್ಫುಲ್ ಆಗಿ ಸೋಲಿಸಿಬಿಡ್ತಾನೆ. ದೆನ್ ಮೀರ್ ಖಾಸಿಮ್ ಹಿ ರ್ಯಾನ್ ಅವೇ ಫ್ರಮ್ ದ ಬ್ಯಾಟಲ್ ಫೀಲ್ಡ್. ಮೀರ್ ಖಾಸಿಮ್ ಈ ಯುದ್ಧದಿಂದ ರಂಗದಿಂದನೇ ಓಡೋಗ್ಬಿಡ್ತಾನ ಅವನು. ದೆನ್ ಬ್ರಿಟಿಷ್ ಅರೆಸ್ಟೆಡ್ Shujuddaul and second Shalam was also arrested here, surrendered. Then what are the outcomes of this battle of Buxar? Many times the question was asked in exam for 3 marks and even in previous exam, recent exam also 2023 exam question ಕೇಳಿದ್ದಾರೆ. ಓಕೆ, ಸೊ ಇದನ್ನ ಮತ್ತೆ ನಿಮಗೆ ಕೇಳುವಂತ ಚಾನ್ಸ್ ಇರ್ತದೆ. ಏನಿದೆ ಔಟ್ಕಮ್ಸ್ ಐ ಹ್ಯಾವ್ ಲಿಸ್ಟೆಡ್ ಆನ್ ದ ಸ್ಕ್ರೀನ್. ಜಸ್ಟ್ write it down in your notebook or read the content again and again. Okay, so what are the outcomes here? Second Shah Alam, he accorded the Diwani rights over Bengal to the British. ಇಲ್ಲಿ ಸೆಕೆಂಡ್ ಶಾ ಆಲಂ ಏನ್ ಮಾಡ್ತಾನಪ್ಪ ಅಂತಂದ್ರೆ ದಿವಾನಿ ರೈಟ್ಸ್ ಅನ್ನ, ದಿವಾನಿ ಮೀನ್ಸ್ ಟ್ರೇಡ್ rights, trade tax rights we call. Okay, that rights he had given to the British. That is one. Second Shah Alam gave away all the rights to Bengal to the British for annual of 26 lakh rupees. ಪ್ರತಿ ವರ್ಷ 26 ಲಕ್ಷ ರೂಪಾಯಿಗೆ ಅಂದ್ರೆ 26 ಲಕ್ಷ ರೂಪಾಯಿ ಪೆನ್ಷನ್ ತಗೊಂಡು ಅವನು ತನ್ನ ಎಲ್ಲ ಟ್ಯಾಕ್ಸ್ ರೈಟ್ಸ್ ಅನ್ನ ಅಂದ್ರೆ ರೂಲಿಂಗ್ ಇದನ್ನ ಅವರಿಗೆ ಬಿಟ್ಟುಕೊಡ್ತಕ್ಕಂಥದ್ದು. ದಟ್ ಇಸ್ ಒನ್ ಥಿಂಗ್. ದೆನ್ Shujuddaul, Nawab of Awadh, had to pay war indemnity rupees 50 lakh rupees for waging a war against the British. Here Shujuddaul, he participated in Buxar war and he was the reason for great loss to the British East India Company. That's why he had paid 50 lakh rupees to the Britishers. That is one. And with the death of Mir Jafar, the company paid pension to his son and took over the entire administration of Bengal. So in this war, Mir Jafar, he died. That's why company had paid the pension to the son of Mir Jafar and taken the entire control in its hand. That is one. And the battle of Buxar made the British, they are the real holders of the power over Bengal and Bihar, Odisha provinces also. Bihar, Odisha and Bengal provinces came under the rule of Britishers. Thus, this war proved that Britishers are the real power holders of the India. ಅಂದ್ರೆ ಈ ಬಕ್ಸಾರ್ ವಾರ್ ಏನನ್ನ ಹೇಳ್ಕೊಡ್ತದಂತಂದ್ರೆ ಈ ಬಕ್ಸಾರ್ ವಾರ್ ನಿಂದಾಗಿ ಈ ಇಂಡಿಯಾವನ್ನ ರೂಲ್ ಮಾಡಲಿಕ್ಕೆ ಬ್ರಿಟಿಷರು ಮಾತ್ರ ಅರ್ಹರು, ಮತ್ತಾರು ಅಲ್ಲ ಅನ್ನುವಂಥ ಒಂದು ಸಂಗತಿಯನ್ನು ತಿಳಿಸಿಕೊಡ್ತದೆ. So that is proved here. So in 1765, Robert Clive, he brought dual government in Bengal. Question was asked in 2019 exam, who brought dual government system? So right answer, that is Robert Clive. As for this system, collecting the taxes, power was given to the East India Company and ruling power was given to the Nawab of Bengal. So this is about Battle of Buxar. Okay, so dear students, I hope you are all understood these 2 wars topic. By this, first chapter of history is over. Okay, and in my next video I will explain you exercise questions and its answers. So exercise ಅಲ್ಲಿ ಕೆಲವು ಕ್ವಶನ್ಸ್ ಇದಾವೆ, ಅದಕ್ಕೆ ಆನ್ಸರ್ಸ್ ಕೂಡ ಯಾವ ತರ ಬರೀಬೇಕು ಅನ್ನೋದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಓಕೆ, ಐ ಹೋಪ್ ಯು ಆಲ್ ಲೈಕ್ಡ್ ದಿಸ್ ವಿಡಿಯೋ. ಇಫ್ ಇಟ್ ಈಸ್ ದೇರ್, ದೆನ್ ಪ್ಲೀಸ್ press button, like button and share to the others and subscribe to our YouTube channel. And in description box I will give you the link of Telegram channel, Guru Globe Telegram channel. Click on it and join to our Guru Globe Telegram channel. Okay, yes, thank you.